ದಯವಿಟ್ಟು ತಾವೆಲ್ಲರೂ ಶಾಂತತೆಯನ್ನು ಕಾಯ್ದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹೆಕ್ಟೇರ್ ಅಂದರೆ 557 ನಾನು ಹೇಳಿದಂತೆ ತಾವೆಲ್ಲ ಹೇಳಬೇಕಾಗಿ ವಿನಂತಿ. ಉಪಸ್ಥಿತರಿರುವ ಮಾನ್ಯ ಕಾರ್ಮಿಕ ಸಚಿವರು ಮತ್ತು ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶ್ರೀಯುತ ಸಂತೋಷ್ ಎಸ್ ಲಾಡ್ ಅವರನ್ನು ಹೃದಯಪೂರ್ವಕವಾಗಿ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಿರುವ ಕೃಷಿ ವಿಶ್ವವಿದ್ಯಾಲಯ ಸಹ ಕುಲಾಧಿಪತಿಗಳು ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಶ್ರೀ ಎನ್ ಚಲುವರಾಯ ಕ್ಯಾಮ್ರಾ ಮಾಡಿ ಮೇಲೆ ಏನ್ ನೋಡ್ಬೇಕು ಇದೊಂದು ICAR NASF ಪ್ರಾಯೋಜಿತ ಯೋಜನೆ ಅಡಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, IIT ಧಾರವಾಡ, ತಮಿಳುನಾಡು ಕೃಷಿಗಾಗಿ ಮಣ್ಣು ಮತ್ತು ನೀರಿನ ನಿರ್ವಹಣೆ, ರೈತರಿಗೆ 100 ಟನ್ ಬೆಳೆಯನ್ನು ಆರ್ಗ್ಯಾನಿಕ್ ಪ್ರೊಡಕ್ಷನ್ ಪ್ರಾಕ್ಟೀಸಸ್, ನೆಲದ ನುಡಿ, ಕಾಯಕ ಯೋಗಿಗೆ, ಕೃಷಿ ಮುನ್ನಡೆ, ಕೃಷಿ ಮೇಳದ ಪ್ರಯುಕ್ತ ವಿಶೇಷ ಮೊಹಮ್ಮದ್ ಪರ್ವೇಜ್ ಬಸರಾಳ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಮಾರುಕಟ್ಟೆ ಆಧಾರಿತ ರೈತರ ಮಾನವಿಗೆ ಆತ್ಮೀಯ ರೈತ ಬಂಧು ಬಾಂಧವರು ಮೀನುಗಾರಿಕೆ ಗೊಬ್ಬರ ತಯಾರಿಕೆ ಜೀವನೋತ್ಸವಕ್ಕೆ ಮಾಡಿಕೊಂಡಿದ್ದಾರೆ. ಇವರಿಗೆ ಪ್ರಥಮ ಪ್ರಶಸ್ತಿಯಲ್ಲಿ 2020-22ನೇ ಸಾಲಿನ ಬಾಗಲಕೋಟೆ ಜಿಲ್ಲೆಯ ತಾಲೂಕು ಮಟ್ಟದ ಆತ್ಮ ಶ್ರೇಷ್ಠ ಕೃಷಿ ಮೇಳೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಮಲಾ ದೇವೇಂದ್ರ ಕುರಿತಾಗಿ ಈಗ ಶ್ರೇಷ್ಠ ಕೃಷಿಕರ ಹೆಸರು ಹೇಳ್ತೇನೆ. ದ್ರಾಕ್ಷಿಯನ್ನು ರಫ್ತು ಮಾಡುವಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ ಶ್ರೀ ಅರ್ಜುನ್ ತಿಪ್ಪಣ್ಣ ಗಂಗಲಿ. ಇವರು 22-23ನೇ ಸಾಲಿಗೆ ಆತ್ಮ ಯೋಜನೆ ಜಿಲ್ಲಾ ಶ್ರೇಷ್ಠ ಕೃಷಿಕ, ಉತ್ತಮ ಸಮಗ್ರ ಕೃಷಿಕ, ಜಿಲ್ಲಾ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರ, ಕೃಷಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರ, ಕಾರ್ಮಿಕ ಸಚಿವರಾದಂಥ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರ, ಸರ್ಕಾರದ ಮುಖ್ಯ ಸಚಿವರಾದಂಥ ಅಶೋಕ್ ಪಟ್ಟಣ್ ಅವರ, ಶಾಸಕರಾದಂಥ ಹಾಗೂ ಅಧ್ಯಕ್ಷರು ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ವಿಜಯಾನಂದ ಕಾಶಪ್ಪನವರ, ಪ್ರಸಾದ್ ಅಬ್ಬಯ್ಯ ಅವರ, ಬಸವರಾಜ್ ಶಿವಣ್ಣನವರ, GS ಪಾಟೀಲ್ ಅವರ, ಶ್ರೀನಿವಾಸ್ ಮಾನಿ ಅವರ,
ಯೂಸುಫ್ ಪಠಾಣ್ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂತ ಜಕ್ಕಪ್ಪನವರ, ಹುಬ್ಳಿ ಧಾರವಾಡ ನಗರ ಪಾಲಿಕೆಯ ಮಹಾಪೌರರಾದಂತ ಜ್ಯೋತಿ ಪಟೇಲ್ ಅವರ, ಬಾಲ ವಿಕಾಸ್ ಮಂಡಳಿ ಅಧ್ಯಕ್ಷರಾದಂತ ಸಂಗಮೇಶ್ ಅವರ, ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಜಾಕೀರ್ ಸನದಿ ಅವರ, ಕುಲಸಚಿವರಾದಂತ ಧಾರವಾಡ ಕೃಷಿ ವಿದ್ಯಾಲಯದ ಕುಲಸಚಿವರಾದಂತ ಡಾಕ್ಟರ್ PL ಪಾಟೀಲ್ ಅವರ, ಗ್ರಾಮೀಣ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಅನಿಲ್ ಪಾಟೀಲ್ ಅವರ, ಅಧ್ಯಕ್ಷರಾದಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ಅಜ್ಜಂಪೀರ್ ಖಾದ್ರಿ ಅವರ, ಬಹಳ ಜನ ವೇದಿಕೆಯಲ್ಲಿದ್ದಾರೆ. ಮಾಜಿ ಶಾಸಕರಾದಂತ ಯಾವಕಲ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರು, ಧಾರವಾಡ ಕೃಷಿ ವಿದ್ಯಾನಿಲಯದ ಎಲ್ಲ ಪ್ರಾಧ್ಯಾಪಕರು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರ, ಯುವಕ ಮಿತ್ರರ, ಪ್ರೀತಿಯ ವಿದ್ಯಾರ್ಥಿಗಳ, ಮಾಧ್ಯಮದ ಸ್ನೇಹಿತರೆ, ನೀವೆಲ್ಲ ರೈತರೇ ಅಲ್ವಾ? ನಾನು ರೈತರೇ ಅಲ್ವಾ? ನಾನು ರೈತ, ನೀವು ರೈತರು. ನಾನು 80ರಿಂದ 83ರವರೆಗೆ ರೈತ ಸಂಘದಲ್ಲಿ ಇದ್ದೆ. ಆಗ ಚಾಮರಾಜನಗರ, ಮೈಸೂರು ಎರಡೂ ಜಿಲ್ಲೆ ಸೇರಿ ಒಂದೇ ಜಿಲ್ಲೆ ಆಗಿತ್ತು. ಆ ಜಿಲ್ಲೆಯ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇದು ಕೃಷಿ ಮೇಳ. ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಕೃಷಿಕರು. ಆದ್ರಿಂದ ಇದು ಕೃಷಿ ಮೇಳ ಆದ್ರೂ ಕೂಡ ರೈತರ ಮೇಳ. ಯಾಕಂದ್ರೆ ಕೃಷಿ ಮೇಳ ಮಾಡೋದು ರೈತರಿಗೋಸ್ಕರ ಅಲ್ವಾ? ಕೃಷಿ ಕಾಲೇಜುಗಳಿರೋದೇ ಕೃಷಿಯನ್ನ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ. ನಮ್ಮ ದೇಶ ಕೃಷಿ ಪ್ರಧಾನವಾದಂತ ದೇಶ. ಬಹುಶಃ ನಾಗರಿಕತೆ ಪ್ರಾರಂಭ ಆದಮೇಲೆ ಮನುಷ್ಯನಿಗೆ ಹೆಚ್ಚು ಕಾಯಕ ಇದ್ದದ್ದು ಇದರಲ್ಲೇ, ಕೃಷಿನಲ್ಲೇ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ. ಭಾರತ ದೇಶದಲ್ಲಿ 140 ಕೋಟಿ ಆಗ್ಬಿಟ್ಟದೆ ಜನಸಂಖ್ಯೆ. ಕರ್ನಾಟಕದಲ್ಲಿ 7 ಕೋಟಿ ಆಗಿದೆ. ಇವತ್ತು ಇಡೀ ಜಗತ್ತಿನಲ್ಲೇ ನಂಬರ್ 1 ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವಪ್ಪ ಅಂತಂದ್ರೆ ಅದು ಭಾರತ ದೇಶ. ಚೈನಾ ನಂಬರ್ 1 ಇತ್ತು. ಆ ಚೈನಾ ಹಿಂದಾಕಿ ಈಗ ನಾವು ಮುಂದಕ್ಕೆ ಬಂದಿದ್ದೀವಿ. ಇಷ್ಟು ಜನಸಂಖ್ಯೆಗೆ ಆಹಾರ ಒದಗಿಸ್ಬೇಕಲ್ಲ. ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇದ್ದಿಲ್ಲ ನಮ್ಮ ದೇಶದಲ್ಲಿ.
ಹಸಿರು ಕ್ರಾಂತಿ ಆದಮೇಲೆ ದೇಶ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು. ಇವತ್ತು ಸ್ವಾವಲಂಬನೆ ಆಗಿದೆ. ಆದ್ರೆ ಒಂದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ. ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ. ದೊಡ್ಡ ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡಬೇಕು. ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗದೆ ಹೋದ್ರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ, ಸ್ವಾವಲಂಬನೆ ಇರಲಿಲ್ಲ. ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಆಮೇಲೆ ಬದಲಾವಣೆ ಆದ್ಮೇಲೆ ಆಹಾರದ ನಾವು ರಫ್ತನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋದವು. ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಗುಣವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ. ಈಗ ನಮ್ಮ ಸರ್ಕಾರ ಕೃಷಿಗೆ ಆದ್ಯತೆಯನ್ನ ಕೊಟ್ಟಿದ್ದೀವಿ. ಈಗ ಚಲುವರಾಯಸ್ವಾಮಿ ಹೇಳಿದ್ರು, ಕೃಷಿ ಸಚಿವರು, ನಾವೇನೇನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವೇನೇನು ಮಾಡಿದ್ದೀವಿ, ಅದು ಸಾಲ ಕೊಡ್ತಕ್ಕಂಥದ್ದು ಇರ್ಬೋದು, ಅಥವಾ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ಇರ್ಬೋದು, ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು, ಬೀಜ ಕೊಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಯಂತ್ರ ಧಾರೆ ಯೋಜನೆ ಮೂಲಕ ಯಂತ್ರಗಳನ್ನು ಒದಗಿಕೊಡ್ತಕ್ಕಂಥದ್ದು ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳು ತಾಂತ್ರಿಕತೆಯನ್ನ ರೈತರಿಗೆ ಒದಗಿಸ್ಕೊಡ್ತಕ್ಕಂಥದ್ದು ಇರ್ಬೋದು, ಹೊಸ ತಳಿಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು. ಇದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಹಕಾರವನ್ನ ಸರ್ಕಾರ ಕೊಡ್ತದೆ, ಮುಂದೆನೂ ಕೊಡ್ತದೆ, ಈಗಲೂ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇದ್ರು, ನಾನು 110 ಆಕಳುಗಳನ್ನ ಸಾಕಿದ್ದೀನಿ ಅಂತ. ಅವರು ಒಬ್ಬ ಒಳ್ಳೆ ರೈತ, ಆಧುನಿಕ ರೈತ. ನಾನು ಮುಂದಿನ ಸಾರಿ ನೀವು ಕೃಷಿ ಮೇಳ ಮಾಡುವಾಗ ಅಶ್ವಥ್ ಆಮೇಲೆ ಇವ್ರನ್ನ ಹೊರಟ್ಟಿಯವರನ್ನ, ಬಸವರಾಜ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು ಅಂತ ಪ್ರಗತಿಪರ ರೈತರು, ಆ ಪ್ರಗತಿಪರ ರೈತರು ಇದರಲ್ಲ, ಅವರ ಸಾಲಿನಲ್ಲಿ ಮುಂಚೂಣಿನಲ್ಲಿ ನಿಲ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಜೊತೆಗೆ ರಾಜಕಾರಣದಲ್ಲೂ ಕೂಡ 45 ವರ್ಷಗಳು ಮುಗಿಸ್ಬಿಟ್ಟಿದ್ದಾರೆ. ಈಗ ಬಹುಶಃ ಇಷ್ಟು ಜಲ್ದಿ ರಿಟೈರ್ ಆಯ್ತಲ್ಲ ಅಂತ ನನಗೆ ಅನ್ಸೋದಿಲ್ಲ. ಮಾಡಿ ರಿಟೈರ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಈಗ 8 ಸಾರಿ ಗೆದ್ದಿದ್ದಾರೆ. 10 ಸಾರಿ ಗೆದ್ದಿರ್ಬೋದು, ಆಶ್ಚರ್ಯ ಇರಲಿಲ್ಲ. ಬಹುಶಃ ಇವ್ರ ರೆಕಾರ್ಡ್ ಅನ್ನು ಮುರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ. ಅದರಿಂದ ರಾಜಕಾರಣಿ ಆಗೂ ಕೂಡ
ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಮತ್ತೆ ರೈತರಾಗೂ ಕೂಡ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಇದೆಯಲ್ಲ, ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಗುಜರಾತ್ ನಂಬರ್ 1, ನಾವು 2ನೇ ಸ್ಥಾನ. 1 ಕೋಟಿ ಲೀಟರ್ ಹಾಲನ್ನ ಇವತ್ತು ಉತ್ಪಾದನೆ ಮಾಡತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಬಹುಶಃ ನಾನು ಕರ್ನಾಟಕ 1ನೇ ಸ್ಥಾನಕ್ಕೆ ಹೋದ್ರೆ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಹಾಲು ಉತ್ಪಾದನೆ ಇದೆಯಲ್ಲ, ಅದಕ್ಕೆ ರೈತ ಬರೀ ಕೃಷಿ ಅಷ್ಟೇ ಮಾಡಬಾರ್ದು, ಜೊತೆಗೆ ಒಂದೇ ಒಂದು ಬೆಳೆಯನ್ನು ಬೆಳೀತಕ್ಕಂಥದ್ದಾಗಬಾರ್ದು. ಜೊತೆಗೆ ಏನೇನು ಪಶುಸಂಗೋಪನೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ತೋಟಗಾರಿಕೆ ಮಾಡ್ತಕ್ಕಂಥದ್ದಾಗಬೇಕಾಗ್ತದೆ, ಬಾಗಾಯತ್ ಮಾಡ್ಬೇಕಾಗ್ತದೆ, ತರಕಾರಿ ಬೆಳೀತಕ್ಕಂಥದ್ದಾಗಬೇಕಾಗ್ತದೆ. ಜೊತೆಗೆ ಭತ್ತ, ರಾಗಿ ಬೆಳೀತಕ್ಕಂಥದ್ದು ಮಾಡಬೇಕು. ಈಗ ಬಹಳ ಜನಕ್ಕೆ ಮಧುಮೇಹ ಬಂದ್ಬಿಟ್ಟಿದೆ. ಒಂದ್ ಕಾಲದಲ್ಲಿ ನಮ್ ಕಡೆ ಎಲ್ಲ ಮಳೆ ಕಡಿಮೆ ಇರೋ ಕಡೆ ಭಾಗದಲ್ಲೆಲ್ಲ ಈ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು. ಈಗ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಮತ್ತೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸಿರಿಧಾನ್ಯಗಳನ್ನ ಬೆಳೀಲಿ, ಅದಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇನ್ ಮುಂದೆ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ರೈತರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇವೆ. ಸಿರಿಧಾನ್ಯಗಳು ಯಾಕಂದ್ರೆ ಈಗ ಮನುಷ್ಯನಿಗೆ ಆಹಾರ ಪದ್ಧತಿಯಿಂದ ನಮ್ಮ ದೈಹಿಕ ಶ್ರಮ ಇದೆ ಅಂತಕ್ಕಂಥದ್ದು, ಈ ಕಾರಣದಿಂದ ಅನೇಕ ಕಾಯಿಲೆಗಳು ಬರಲಿಕ್ಕೆ ಪ್ರಾರಂಭ ಆಗ್ಬಿಟ್ಟಿದ್ದಾವೆ. ಸೊ ಇದನ್ನ ಕೃಷಿ ವಿಜ್ಞಾನಿಗಳು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ನಾವು ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೆದರೆ ಅನುಕೂಲ ಆಗ್ತದೆ. ಈಗ ಅಕ್ಕಿನಲ್ಲೂ ಸಕ್ಕರೆ ಇರ್ತದೆ, ಗೋಧಿನಲ್ಲೂ ಸಕ್ಕರೆ ಇರ್ತದೆ, ರಾಗಿನಲ್ಲೂ ಸಕ್ಕರೆ ಇರ್ತದೆ. ಸಿರಿಧಾನ್ಯಗಳಲ್ಲಿ ಕಡಿಮೆ ಇದೆ. ಅದಕ್ಕೋಸ್ಕರ ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೆಸಲಿಕ್ಕೆ ರೈತರು ಮುಂದಾಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವಲ್ಲ, ಈ ಕೃಷಿ ವಿಶ್ವವಿದ್ಯಾಲಯಗಳು ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಸಂಶೋಧನೆಯ ಲಾಭ ಹೊಸ ತಳಿಗಳು ಬರಬೇಕು. ಅದು ಬಂದಾಗ ರೈತರಿಗೆ ತಲುಪಬೇಕು. ನಾವು ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ, ಲ್ಯಾಬ್ ಟು ಲ್ಯಾಂಡ್ ಆಗಬೇಕು ಅಂತ ಹೇಳ್ತೇವೆ. ಅದು ಹೋಗಿ ಮತ್ತೆ ಲ್ಯಾಂಡ್ ಟು ಲ್ಯಾಬ್ ಆಗಬೇಕು. ಲ್ಯಾಬ್ ಟು ಲ್ಯಾಂಡ್ ಟು ಲ್ಯಾಬ್ ಇದಾದಾಗ ಮಾತ್ರ ಹೆಚ್ಚು ಹೆಚ್ಚು ನಾವು ರೈತರಿಗೋಸ್ಕರ ಕೃಷಿ ವಿದ್ಯಾಲಯಗಳಿರ್ತಕ್ಕಂಥದ್ದು. ಅದರಿಂದ ರೈತರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಸುಮಾರು ಇವತ್ತು ನಿನ್ನೆ 5-6 ಲಕ್ಷ ರೈತರು ಬಂದಿದ್ರು ಅಂತ ಅನ್ಸುತ್ತೆ. ನಿನ್ನೆ 4 ಲಕ್ಷ, ನಿನ್ನೆ ಎಷ್ಟು 8 ಲಕ್ಷ, ಇವತ್ತೆಷ್ಟು?
ಕೇಳ್ತಾ ಇದ್ದೀರಾ? ಕೇಳಿಸ್ತಾ ಇಲ್ವೇನ್ರಿ? ಈಗ ನಾವು ಪಾರ್ಟಿಸಿಪೇಟ್ ಮಾಡಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳೋದು ಒಂದು ಭಾಗ, ನೀವೇ ಸ್ವತಃ ಭಾಗವಹಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾದಂತ ಭಾಗ. ಹೊಸ ತಳಿಗಳು ಏನ್ ಬಂದಿದ್ದಾವೆ, ಹೊಸ ತಂತ್ರಜ್ಞಾನ ಏನ್ ಬಂದಿದೆ, ಹೊಸ ಗೊಬ್ಬರ ಏನ್ ಬಂದಿದೆ, ಹೊಸ ಬೀಜಗಳು ಏನಾಗಿದೆ, ರೋಗಗಳಿಗೆ ತಡೆಗಟ್ಟತಕ್ಕಂಥದಕ್ಕೆ ಏನ್ ಬಂದಿದೆ, ಇದನ್ನೆಲ್ಲ ರೈತರು ತಿಳ್ಕೋಬೇಕು. ಈ ತಿಳ್ಕೊಂಡಾಗ ಮಾತ್ರ ನೀವು ಹೆಚ್ಚು ಸಮೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಆಗ್ತದೆ. ಈಗ ನಾವು ಸುಮಾರು 16 ಜನ ಮಹಿಳೆಯರು ಮತ್ತು ಪುರುಷರು ಇವರು ಪ್ರಗತಿಪರ ರೈತರು ಅಂತೇಳಿ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಅದೇ ರೀತಿ ಎಲ್ಲ ರೈತರು ಕೂಡ ಹೆಚ್ಚು ಬೆಳವಣಿಗೆ ಮಾಡ್ತಾರೆ. ನೀವು ಪ್ರಗತಿಪರ ರೈತರಾಗ್ಬೇಕು, ಪ್ರತಿಯೊಬ್ಬರು ಕೂಡ ಪ್ರಗತಿಪರ ರೈತರಾಗ್ಬೇಕು. ನಮ್ಮ ದೇಶ ಇದೆಯಲ್ಲ, ಭಾರತ ದೇಶ, ಅದರಲ್ಲೂ ಕರ್ನಾಟಕ ಇದೆಯಲ್ಲ, ಕರ್ನಾಟಕದಲ್ಲಿ ಹೆಚ್ಚು ಕೃಷಿ ಆಧಾರಿತ ಮಳೆ ಆಧಾರಿತವಾಗಿರ್ತಕ್ಕಂಥದ್ದೇ ಜಾಸ್ತಿ. ಸುಮಾರು ನೀರಾವರಿ ಇರ್ತಕ್ಕಂಥದ್ದು 30-35%. ಎಷ್ಟಪ್ಪ? 35% ಇಲ್ಲ, 40% ಗಿಂತ ಕಡಿಮೆ ಇದೆ. ಇನ್ನು 60% ಮಳೆ ಆಶ್ರಯದಲ್ಲಿ ಬೆಳೀತಕ್ಕಂಥದ್ದು. ಮಳೆ ಆಶ್ರಯದಲ್ಲಿ ಯಾವ ಬೆಳೆಯನ್ನ ಬೆಳೆದ್ರೆ ರೈತರು ಅವರು ವ್ಯವಸಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಮಾಡಬೇಕು, ಈ ಕೆಲಸ ಮಾಡಬೇಕು. ಇದನ್ನ ಮಾಡದೆ ಹೋದರೆ ಕಷ್ಟ. ಈಗ ಯಾವ ಸಸ್ಟೈನ್ ಆಗ್ಬೇಕಲ್ಲ ಬೆಳೆಗಳು, ಅಂತ ಬೆಳೆಗಳನ್ನ ರೈತರಿಗೆ ಬೆಳೆದು ನೀವು ಇಂಥ ಕೃಷಿ ಮೂಲದಲ್ಲಿ ಪ್ರದರ್ಶನ ಮಾಡತಕ್ಕಂಥ, ಪ್ರಚಾರ ಮಾಡತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೇಕ ಸಾರಿ ಕೃಷಿ ಮೇಳಗಳಲ್ಲಿ ಭಾಗವಹಿಸಿದಾಗ ಈ ಮಾತುಗಳನ್ನ ಹೇಳಿದ್ದೇನೆ. ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು, ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು. ಹೊಸ ತಳಿಗಳನ್ನ ಮಾಡಬೇಕು, ಆಮೇಲೆ ಹೊಸ ತಂತ್ರಜ್ಞಾನವನ್ನ ಮಾಡಬೇಕು. ಇದು ಬರೀ ಮಾಡೋದಷ್ಟೇ ಅಲ್ಲ, ಇದು ರೈತರಿಗೆ, ರೈತರು ದಡ್ಡರಲ್ಲ, ನಮ್ಗಿಂತ ಬಹಳ ಬುದ್ಧಿವಂತರು ಇದ್ದಾರೆ. ಆದ್ರೆ ಅವ್ರಿಗೆ ಅವಕಾಶ ಸಿಕ್ಕಬೇಕು, ಅದು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ನಾನು ಕೃಷಿ ಇಲಾಖೆ ಸಚಿವರಿಗೆ ಒಂದು ಹೇಳ್ತೇನೆ, ನಾನು ಮನವಿ ಮಾಡೋದೇನಪ್ಪ ಅಂತಂದ್ರೆ, ಹಿಂದೆ ಗ್ರಾಮ ಸಹಾಯಕರು ಅಂತ ಇದ್ರು, ಇವರು ಎಂತದ್ದು ಗ್ರಾಮ ಸೇವಕರು ಅಂತ ಇರ್ತಿದ್ರು. ಈಗ ಅವರೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಹಳ್ಳಿಗಳಲ್ಲಿ ವಾಸ ಮಾಡ್ತಿದ್ರು ಹಿಂದೆ. ಮತ್ತೆ ರೈತರ ಜೊತೆ ನಿರಂತರವಾದಂತ ಸಂಪರ್ಕ ಇಟ್ಕೊತಿದ್ರು. ಏನಾದ್ರು ರೋಗ ಬಂದ್ರೆ ಕೂಡಲೇ ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಈಗ ಅವೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬನ್ನಿ. ಈ ಎಕ್ಸ್ಟೆನ್ಷನ್ ವರ್ಕ್ ಇದೆಯಲ್ಲ, ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚು ಆಗ್ಬೇಕು. ಎಕ್ಸ್ಟೆನ್ಷನ್ ವರ್ಕ್ ಹೆಚ್ಚಾಗದೆ ಹೋದರೆ ನಾವು ರೈತರಿಗೆ ತಲುಪಿಸಲಿಕ್ಕೆ ಎಷ್ಟು ಯೂನಿವರ್ಸಿಟಿಗಳು ತೆಗೆದ್ರೂ ಪ್ರಯೋಜನ ಆಗಲ್ಲ, ಎಷ್ಟು ಕೃಷಿ ವಿಶ್ವವಿದ್ಯಾಲಯಗಳು ತೆಗೆದ್ರೂ ಪ್ರಯೋಜನ ಆಗಲ್ಲ, ಎಷ್ಟು ವಿಜ್ಞಾನಿಗಳಿದ್ರೂ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ನಾವು ರೈತರಿಗೆ
ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಇಲಾಖೆ, ರೈತರು ಮತ್ತು ಇವ್ರ ಮಧ್ಯೆ ಒಂದು ಸೇತುವೆ ನಿರ್ಮಾಣ ಆಗಬೇಕು. ಸಂಪರ್ಕ, ಈ ಸಂಪರ್ಕ ಹೆಚ್ಚಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಯಾರ್ಯಾರು ಪ್ರಗತಿಪರ ರೈತರು ಅಂತೇಳಿ ನಾವು ಸನ್ಮಾನ ಮಾಡಿದ್ದೀವಿ, ಸುಮಾರು 16 ಜನ ರೈತರಿಗೆ, ರೈತ ಮಹಿಳೆಯರಿಗೆ, ರೈತ ಪುರುಷರಿಗೆ, ಅವೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏನಪ್ಪ, ಯಾಕೆ ನಿಂತ್ಕೊಂಡ್ಬಿಟ್ಟೆ? ಆಮೇಲೆ ಇವ್ರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಂದು ಬೆಣ್ಣೆ ಹಳ್ಳ ಅಂತ ಹೇಳಿ ಒಂದು ನೀರು ಹರಿಯತಕ್ಕಂಥ ಜಾಗ ಇದೆ. ಅದಕ್ಕೆ ಮಳೆ ಪ್ರವಾಹ ಬಂದು ನೀರೆಲ್ಲ ಜಾಸ್ತಿಯಾಗಿ ರೈತರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಈ ಸಾರಿ 200 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ನಾನು. ಮತ್ತೆ ಇದೆಲ್ಲ ಟೆಂಡರ್ ಕೂಡ ಕರೆದಿದ್ದಾರೆ. ಆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಈ ಸಾರಿ ಒಳ್ಳೆ ಮಳೆ ಆಯಿತು. ಕಳೆದ ವರ್ಷನೂ ಒಳ್ಳೆ ಮಳೆ ಆಯಿತು, ಈ ವರ್ಷನೂ ಒಳ್ಳೆ ಮಳೆ ಆಯಿತು. ಜೊತೆಗೆ ಸುಮಾರು 80 ಲಕ್ಷ ಹೆಕ್ಟೇರ್ ಹೆಚ್ಚು ಪ್ರದೇಶದಲ್ಲಿ ಬೆಳೆ ಆಯಿತು. ಅದರಲ್ಲಿ 5 ಲಕ್ಷ ಚಿಲ್ಲರೆ ಹೆಕ್ಟೇರ್ನಷ್ಟು, 5 ಲಕ್ಷ ಹೆಕ್ಟೇರ್ಗೂ ಹೆಚ್ಚಾಗಿ ಬೆಳೆ ಹಾನಿ ಆಗ್ಬಿಟ್ಟದೆ. ಕೆಲವು ಕಡೆ ನಮ್ಮ ಮಾಮೂಲಿ ಮಳೆಗಿಂತ 4% ಈ ಸಾರಿ ಜಾಸ್ತಿ ಆಗಿದೆ. ಕೆಲವು ಕಡೆ ಜಾಸ್ತಿ ಮಳೆ ಬಂದ್ಬಿಟ್ಟವೆ. ಹಾಗಾಗಿ ಕೆಲವು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಾಸ್ತಿ ಆಗಿದೆ. ಈ ಬೆಳೆ ಹಾನಿ ಜಂಟಿ ಸರ್ವೆ ಮಾಡಲಿಕ್ಕೆ ನಾನು ಮೊನ್ನೆ ಡಿಸಿಗಳು, ಸಿಇಒಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ. ವಿಡಿಯೋ ಕಾನ್ಫರೆನ್ಸ್ ಮಾಡಿ ಕೂಡ್ಲೆ ಜಂಟಿ ಸರ್ವೆ ಮಾಡಬೇಕು ಅಂತ ಹೇಳಿದ್ದೀನಿ. ರೈತರಿಗೆ ಬೆಳೆ ಹಾನಿ ಆಗಿರ್ತಕ್ಕಂಥದನ್ನ ಕೂಡಲೇ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ದುಡ್ಡಿಗೆ ತೊಂದರೆ ಇಲ್ಲ. ಆಮೇಲೆ ಈಗಾಗಲೇ ಜಾನುವಾರುಗಳು ಸತ್ತೋಗಿದ್ದಾವೆ, ಮನುಷ್ಯ ಪ್ರಾಣ ಹಾನಿಯಾಗಿದೆ ಅಂತ ಅವ್ರಿಗೆಲ್ಲ ಪರಿಹಾರ ಕೊಟ್ಬಿಟ್ಟಿದೀವಿ. ಈಗಾಗಲೇ ಎಲ್ಲ 100% ಪರಿಹಾರ ಕೊಟ್ಬಿಟ್ಟಿದ್ದೀವಿ. ಸೊ ಧಾರವಾಡ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಜಂಟಿ ಸರ್ವೆ ಮುಗಿದೋಗಿದೆ. 97,000 ಎಕರೆ ಜಂಟಿ ಸರ್ವೆ ಎಲ್ಲ ಮುಗಿದಿದೆ. ಕೂಡಲೇ ಪರಿಹಾರದ ಹಣವನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಜಿಲ್ಲಾಧಿಕಾರಿಗೆ ಅಭಿನಂದನೆಗಳು. ಸಂತೋಷ್ ಲಾಡ್ಗೆ ಅಭಿನಂದನೆಗಳು. ನಾವು ನಿಮ್ಮ ಪರ ಇರ್ತೀವಿ, ನೀವು ಹೆಚ್ಚು ಬೆಳೆಯಿರಿ ಅಷ್ಟೇ. ಈಗ ನಾನು ಈಗಾಗಲೇ ಹೇಳಿದ್ನಲ್ಲ, ಮಣ್ಣು ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅದು ಒಂದು ಆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು ಅಂತಕ್ಕಂಥದ್ದು ಯಾರು ವಿಜ್ಞಾನಿಗಳಿದ್ದಾರೆ, ಆ ವಿಜ್ಞಾನಿಗಳು ಹೆಚ್ಚು ಗಮನ ಹರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಾಟ್ ಓನ್ಲಿ ಧಾರವಾಡ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಇದಾಗಿರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಈ ತರದ ವಾತಾವರಣ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೃಷಿ ಇಲಾಖೆ ಕೂಡ ಈ ಕಡೆ ಗಮನ ಕೊಡಬೇಕು ಅಂತಕ್ಕಂಥ, ಹೆಚ್ಚು ಗಮನವನ್ನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇವತ್ತು ವರ್ಲ್ಡ್ ಡೆಮಾಕ್ರಸಿ ಡೇ, ನಾವು 2023ರಿಂದ ಈ
ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡುತ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಅಲ್ವಾ? ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪ್ರಜಾಪ್ರಭುತ್ವ ಒಂದೇ ವ್ಯವಸ್ಥೆ ಸಮಾನತೆಯನ್ನು ತರ್ತಕ್ಕಂಥದ್ದು ಎಲ್ಲರಿಗೂ, ಎಲ್ಲ ಧರ್ಮಗಳು, ಜಾತಿಗಳು ಎಲ್ಲಕ್ಕೂ ಕೂಡ ಗೌರವಯುತವಾಗಿ ಕಾಣ್ತಕ್ಕಂಥದ್ದು ಸಾಧ್ಯ ಆಗ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮಾತ್ರ. ಒಂದ್ ಕಾಲ ಇತ್ತು ರಾಜರ ಕಾಲದಲ್ಲಿ, ಆಮೇಲೆ ಮಂತ್ರಿಗಳು, ಶ್ರೀಮಂತರುಗಳು ಅವರೆಲ್ಲ ಇದ್ರು. ಆ ಕಾಲ ಬೇರೆ. ಈಗ ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳೇ ಪ್ರತಿಗಳು. ಈಗಿನ ಸ್ವಾತಂತ್ರ್ಯ ಬಂದ ಮೇಲೆ ಇದು ಪ್ರಜಾ ಸರ್ಕಾರ, ಪ್ರಜೆಗಳ ಸರ್ಕಾರ. ಆದ್ರಿಂದ ಈ ಪ್ರಜಾಪ್ರಭುತ್ವವನ್ನ ಎಲ್ಲ ಕಡೆ, ಜಗತ್ತಿನ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆ ಅಸಮಾನತೆ ನಿರ್ಮಾಣ ಆಯ್ತು? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ, ಈ ಜಾತಿ ವ್ಯವಸ್ಥೆಯಿಂದ ಅಸಮಾನತೆ ನಿರ್ಮಾಣ ಆಯಿತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಯಶಸ್ಸು ಆಗ್ಬೇಕಾದ್ರೆ ಅಸಮಾನತೆ ತೊಲಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡಬೇಕು. ಬಿಡುವೆ ಹೋಗ್ಲಿ, ಬಿಡುವೆ ದಾರಿ ಬರ ತೆಗೀರಿ, ಹೋಗ್ಲಿ, ತೆಗೀರಿ. ಓರಮ್ಮ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆ. ಯಾವ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ, ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡೋದು ಭಾರಿ ಕಷ್ಟ ಆಗ್ತದೆ. ಅದಕ್ಕೆ ಸ್ವಾತಂತ್ರ್ಯ ಬಂದು ನಮಗೆ 78 ವರ್ಷಗಳಾದ್ರೂ ಕೂಡ ಇನ್ನೂ ಅಸಮಾನತೆ ಆಗಿ ಮುಂದುವರಿತಾ ಇದೆ, ಜಾತಿ ವ್ಯವಸ್ಥೆ ಮುಂದುವರಿತಾ ಇದೆ, ವರ್ಗ ವ್ಯವಸ್ಥೆ ಮುಂದುವರಿತಾ ಇದೆ. ಬಸವಣ್ಣವರೇ ಹೇಳಿದ್ರು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು ಅಂತೇಳಿ, ಸಮಾನತೆ ಬರಬೇಕು ಅಂತೇಳಿ. ನಮ್ಮ ಸಂವಿಧಾನದಲ್ಲೂ ಕೂಡ ಅದನ್ನೇ ಅಳವಡಿಸ್ಕೊಂಡಿದ್ದೀವಿ. ಆದ್ರೆ ಇನ್ನೂ ಕೂಡ ಸಮಾನತೆಯ ಸಮಾಜ ನಿರ್ಮಾಣ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಬೆಳಿಗ್ಗೆ, ಅದಕ್ಕೋಸ್ಕರ ಲೇಟ್ ಆಯ್ತು. ನಾನು ಅಲ್ಲಿ ಪ್ರಜಾಪ್ರಭುತ್ವ ವಿಶ್ವ ಪ್ರಜಾಪ್ರಭುತ್ವ ದಿನ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ಅದರಿಂದ ಇವತ್ತು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಯಶಸ್ವಿ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ಈ ಕೃಷಿ ಮೇಳದ ಲಾಭವನ್ನು ನೀವೆಲ್ಲರೂ ಕೂಡ ಪಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಪರೀಕ್ಷೆ ಮಾಡ್ಸೋಣ, ಹೇಳ್ತೀನಿ. ಕೃಷಿ ಇಲಾಖೆಗೆ ಹೇಳ್ತೀನಿ, ಕೃಷಿ ವಿಶ್ವವಿದ್ಯಾಲಯಕ್ಕೂ ಹೇಳ್ತೀನಿ.